ನಾನು ಇವತ್ತು ನಿಮಗೆ ಚಿಕನ್ ಫ್ರೈ ಮಾಡೋದು ಹೇಳ್ಕೊಡ್ತೀನಿ. ಯಾವ ತರ ಅಂತ ಸಿಂಪಲ್ ಆಗಿ ಮಾಡೋದು. ಮೊದಲಿಗೆ ಚಿಕನ್ನ ಚೆನ್ನಾಗಿ ತೊಳ್ಕೊಳ್ಳಿ. ಹಾಗೆ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಡಿ. ಪ್ಯಾನ್ ಇಟ್ಟು ಪ್ಯಾನ್ ಒಳಗಡೆ ಸ್ವಲ್ಪ ಎಣ್ಣೆ ಹಾಕಿ. ಈ ಎಣ್ಣೆ ಹಾಕೋ ಉದ್ದೇಶ ಯಾಕೆ ಅಂದ್ರೆ, ನಾನು ತಂದಿರೋದು ಇವತ್ತು ಸ್ಕಿನ್ ಔಟ್ ಚಿಕನ್. ನಮ್ಮ ಮನೆಯಲ್ಲಿ ಸ್ಕಿನ್ ಇದ್ರೆ ತಿನ್ನಲ್ಲ ಕಣ್ರಿ. ಹಾಗಾಗಿ ನಾನು ಸ್ಕಿನ್ ಔಟ್ ಚಿಕನ್ ತಂದಿದ್ದೀನಿ. ½ kg ಚಿಕನ್ ಇದೆ. ಈ ಚಿಕನ್ ನಲ್ಲಿರೋ ನೀರಾಂಶ ಎಲ್ಲ ಡ್ರೈ ಆಗಬೇಕು. ಅಲ್ಲಿವರೆಗೂ ತಟ್ಟೆ ಸಹಾಯದಿಂದನೋ ಅಥವಾ ಪ್ಲೇಟ್ ಸಹಾಯದಿಂದನೋ ಮುಚ್ಚಿಡಬೇಡಿ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಬಿಡೋಣ. ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡೋಣ. ಈ ಗ್ಯಾಪಲ್ಲಿ ನಿಮಗೆ ಮಸಾಲೆ ಏನು ಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. 2 ಟೊಮೊಟೊ, ಚಕ್ಕೆ, ಲವಂಗ, ಕಾಳು ಮೆಣಸು, ಜೀರಿಗೆ, ಒಣಮೆಣಸಿನಕಾಯಿ, ಈರುಳ್ಳಿ, ನಾವು ಕತ್ತರಿಸಿಟ್ಟ ಎಲ್ಲ ಈರುಳ್ಳಿ, ಒಣಮೆಣಸಿನಕಾಯಿ ಹಾಗೂ ಟೊಮೊಟ ಹಾಗೂ ಚಕ್ಕೆ, ಲವಂಗ, ಜೀರಿಗೆ ಎಲ್ಲವನ್ನು ಜಾರ್ ಒಳಗೆ ಹಾಕಿ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ಇದನ್ನು ಚೆನ್ನಾಗಿ ಮಿಕ್ಸರ್ ಗ್ರೈಂಡರಲ್ಲಿ ಗ್ರೈಂಡ್ ಮಾಡೋಣ. ಪ್ಯಾನ್ನಲ್ಲಿದ್ದ ಚಿಕನ್ಗೆ ಸ್ವಲ್ಪ ಅರಿಶಿಣ, ರುಬ್ಬಿಕೊಂಡ ಮಸಾಲೆ, ಜಾರ್ ತೊಳೆದ ಸ್ವಲ್ಪ ನೀರು, ಈ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಸೇರಿಸೋಣ. ಅದಕ್ಕೆ 1 ಸ್ಪೂನ್ ಧನಿಯಾ ಪುಡಿ ಸೇರಿಸೋಣ. ಅರ್ಧ ಚಮಚ ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕುದಿಯಲು ಬಿಡಿ. ನಮ್ಮ ಮನೆಯ ಚಿಕ್ಕ ಬಾಸ್ ಟೇಸ್ಟ್ ಮಾಡಿ ರಿವ್ಯೂ ಕೊಡುತ್ತಿದ್ದಾರೆ. ಸೂಪರ್ ಎಂದು ಅವರ ಕೈ ಬೆರಳುಗಳಿಂದ ತೋರಿಸುತ್ತಿದ್ದಾರೆ. ಹೊಟ್ಟೆಗೆ ತಕ್ಕಷ್ಟು ಅನ್ನ, ಬಾಯಿ ಚಪ್ಪರಿಸುವಂತ ಚಿಕನ್ ಫ್ರೈ, ಹಾಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಕಣ್ರಿ. ಹಾಗಿದ್ರೆ ಇನ್ಯಾಕ್ ತಡ, ಸ್ವಲ್ಪ ನಿಂಬೆ ನೋಡ್ಕೊಂಡು ನಿಮ್ಮನೇಲೂ ಟ್ರೈ ಮಾಡಿಕೊಂಡು ತಿಂದು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಹೇಗಿತ್ತು ಅಡುಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನೀನು ಕೂಲ್ಡ್ ಆಗಿರು ನಂಜಪ್ಪ, ನೀನು ಕೂಲ್ಡ್ ಆಗಿರು. ಆಯ್ತು ಬಿಡು.